ಬಸವ ಅಂತಾರಾಷ್ಟ್ರೀಯ ಶಾಲೆಯ ವಾರ್ತೆಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಸಂದೀಪ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ವಾರದ ಬಿಸಿ ಬಿಸಿ ಸುದ್ದಿಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೋಮವಾರದ ದಿನದಂದು ಬೆಳಗಿನ ಪ್ರಾರ್ಥನೆಯನ್ನು ಬಸಮ್ಮ ಗುರುಮಾತೆಯಿಂದ ಆರಂಭಿಸಲಾಯಿತು. ಈ ವಾರದ ಪ್ರತಿ ತರಗತಿಯಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ ಮಕ್ಕಳಿಗೆ ಶಾಲೆ ವತಿಯಿಂದ ನಕ್ಷತ್ರ ಪ್ರಶಸ್ತಿ ನೀಡಲಾಯಿತು. ಅಂತಾರಾಷ್ಟ್ರೀಯ ಮಟ್ಟ ಪರೀಕ್ಷೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪದಕ ಮತ್ತು ನಗದು ಬಹುಮಾನವನ್ನು ವಿಜೇತರಿಗೆ ನೀಡಲಾಯಿತು. ಹಿರಿಯ ಪ್ರಾಥಮಿಕ ಮಕ್ಕಳು ಬಣ್ಣವನ್ನು ಗುರುತಿಸುವ ಚಟುವಟಿಕೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಅವರಿಂದ 10ನೇ ತರಗತಿಯ ಮಕ್ಕಳಿಗೆ ಗಣಿತ ಸಮಸ್ಯೆಗಳನ್ನು ಬಿಡಿಸುವ ಮಾದರಿ ತರಗತಿಯನ್ನು ಕೈಗೊಳ್ಳಲಾಯಿತು. ಇದರಿಂದ ಮಕ್ಕಳಿಗೆ ಗಣಿತದ ಭಯವನ್ನು ದೂರಪಡಿಸಲಾಯಿತು. -150 ಚೆಕ್ ವೆದರ್ -150. 9ನೇ ತರಗತಿಯ ವಿದ್ಯಾರ್ಥಿಯಾದಂಥ ಸಂದೀಪ್ ರಾಯಚೂರ್ಕಾರ್ ಶಬರಿ ಗದ್ದೆ ಭಾಗದ ಅಣುಕು ಬೋಧನೆಯನ್ನು ಮಾಡಿದನು. ಮುಂಜಾನೆ ಶುಭಾಶಯಗಳು ಎಲ್ಲರಿಗೂ. ನನ್ನ ಹೆಸರು ಸಂದೀಪ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಶಬರಿಯ ಬಗ್ಗೆ ವಿಜ್ಞಾನ ವಿಷಯದ ಗುರುಮಾತೆಯಾದ ಶ್ರುತಿ ಪತ್ತಾರ್ ಇವರ ಮಾರ್ಗದರ್ಶನದಲ್ಲಿ 7ನೇ ತರಗತಿಯ ಮಕ್ಕಳಿಗೆ ಆಮ್ಲಗಳ ರಾಸಾಯನಿಕ ಪ್ರಕ್ರಿಯೆಗಳ ಬಗ್ಗೆ ಪ್ರಯೋಗಗಳನ್ನು ಮಾಡಿಸಲಾಯಿತು. ಶಿಕ್ಷಕರಾದ ಸಿದ್ದರಾಮ್ ಭಜಂತ್ರಿ ಸರ್ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ವ್ಯಾಯಾಮ ಮಾಡಿಸಿದರು. ವಿದ್ಯಾರ್ಥಿಗಳಿಂದ ಮಾನವನ ವಿವಿಧ ಭಾಗಗಳ ಕುರಿತು ಚಟುವಟಿಕೆಯನ್ನು ನೀಡಲಾಯಿತು. 20 ಜನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಉತ್ತಮ ಪ್ರದರ್ಶನವನ್ನು ನೀಡಿದರು. ಹಿರಿಯ ಪ್ರಾಥಮಿಕ ಹಂತದ ವಿದ್ಯಾರ್ಥಿಗಳು ಬಣ್ಣಗಳನ್ನು ಬಳಸಿಕೊಂಡು ತಮ್ಮ ಹಸ್ತ ಹಾಗೂ ಬೆರಳುಗಳನ್ನು ಸಹಾಯದಿಂದ ವಿವಿಧ ಚಿತ್ರಗಳನ್ನು ಬಿಡಿಸಿದರು. ಒಂದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಗ್ಗಿ ಬಗ್ಗೆ ಹಾಗೂ ಸಂಖ್ಯಾ ವಾಚಕಗಳ ಚಟುವಟಿಕೆಯನ್ನು ಮಾಡಿಸಿದರು. ನಮ್ಮ ಶಾಲೆಯ ವಾರ್ತಾ ಮುಕ್ತಾಯಗೊಂಡಿತು. ನಿಮ್ಮ ಭೇಟಿ ಮುಂದಿನ ಶನಿವಾರ. ಇಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.